ಹೌದು, ರೈತನ ಹೊಟ್ಟೆಯ ಮೇಲೆ ಹೊಡೆಯುವ ಪ್ರಯತ್ನ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶ ಮುಗಿಲು ಮುಟ್ಟಿದೆ. ಫಲವತ್ತಾದ ಭೂಮಿಯನ್ನ ಕೈಗಾರಿಕಾ ಪ್ರದೇಶದ ಉದ್ದೇಶದಿಂದ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ಸರ್ಕಾರದ ಕ್ರಮಕ್ಕೆ ರೈತರು ಒಕ್ಕೊರಲಿನಿಂದ ಖಂಡಿಸಿದ್ದಾರೆ. ಫಲವತ್ತಾದ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದನ್ನು ಕೈಬಿಟ್ಟು ರೈತರನ್ನ ಉಳಿಸುವಂತೆ ಆಗ್ರಹಿಸಿ ರಾಜ್ಯ ರೈತ ಸಂಘದಿಂದ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತಿದೆ. ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ನೇತೃತ್ವದಲ್ಲಿ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ರೈತರು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಕೆಲಕಾಲ ಪ್ರತಿಭಟನೆ ನಡೆಸಿದ್ರ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರ. ಭೂಸ್ವಾಧೀನ ಪ್ರಕ್ರಿಯೆ ಕೂಡಲೇ ಕೈಬಿಡುವಂತೆ ಆಗ್ರಹಿಸಿದ್ರ. ಅಲ್ಲದೆ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ಆರಂಭಿಸಿದ್ರ. ಈ ವೇಳೆ ಮಾತನಾಡಿದ ರೈತ ಸಂಘದ ಮುಖ್ಯಸ್ಥ ಕೋಡಿಹಳ್ಳಿ ಚಂದ್ರಶೇಖರ್, ಭೂಸ್ವಾಧೀನ ವಿರೋಧಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ರೈತರ ಭೂಮಿಯನ್ನ ನೋಟಿಫಿಕೇಶನ್ ಮಾಡಲಾಗಿದೆ. ಇದು ಕಾನೂನು ವಿರೋಧಿ ನಿಲುವು. ಯಾವುದೇ ಉದ್ದಿಮೆದಾರ, ಕೈಗಾರಿಕೋದ್ಯಮಿ ರೈತರಿಂದ ನೇರ ಖರೀದಿ ಮಾಡಲು ಅವಕಾಶವಿದೆ, ಆದರೆ ಸರ್ಕಾರ ಕಿತ್ತು ನೀಡುವ ಅವಕಾಶವಿಲ್ಲ. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಕಾಯ್ದೆಗೆ ತಿದ್ದುಪಡಿ ಮಾಡಲಾಗಿದೆ. ಇದರಿಂದ ರೈತಪರ ಇದ್ದ ಕಾನೂನು ತಿದ್ದುಪಡಿ ಮಾಡಿ ರೈತರ ಭೂಮಿ ಕಬಳಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಕೇಂದ್ರ ಸರ್ಕಾರ ತಂದ ಕಾಯ್ದೆಯನ್ನ ಉಲ್ಲಂಘಿಸಲಾಗಿದೆ. ಸಿದ್ದರಾಮಯ್ಯನ ಸರ್ಕಾರ ವಚನ ಭ್ರಷ್ಟವಾಗಿದೆ. ಇವರಿಗೆ ಯಾವುದೇ ನೈತಿಕತೆ ಇಲ್ಲ. ಇವರು ರೈತ ಪರವಿಲ್ಲ. ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೂಡಲೇ ವಾಪಸ್ ಪಡೆಯಬೇಕು, ಇಲ್ಲವಾದರೆ ನಾವು ಭೂಮಿ ನೀಡಲು ಸಾಧ್ಯವಿಲ್ಲ. ಯಾವುದೇ ಹೋರಾಟಕ್ಕೆ ಸಿದ್ಧ ಎಂದು ಎಚ್ಚರಿಕೆ ನೀಡಿದರು. 2.5 ಲಕ್ಷ ಎಕರೆ ಭೂಮಿಯನ್ನ ಈ ಹಿಂದೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ವಶಪಡಿಸಿಕೊಂಡಿದೆ. ಆದರೆ ಇದರಲ್ಲಿ 78% ಭೂಮಿ ಕೈಗಾರಿಕಾ ಉದ್ದೇಶಕ್ಕೆ ಹೊರತುಪಡಿಸಿ ರಿಯಲ್ ಎಸ್ಟೇಟ್ ದಂಧೆಗೆ ಬಳಸಲಾಗಿದೆ. ಲ್ಯಾಂಡ್ ಆಡಿಟ್ ಆಗಬೇಕು. ಭೂಮಿಯನ್ನ ವರ್ಗೀಕರಣ ಮಾಡಿದ ನಂತರ ಸ್ವಾಧೀನಕ್ಕೆ ಮುಂದಾಗಲಿ. ನಾಳೆ ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುವ ತೀರ್ಮಾನ ಮಾಡಬೇಕು. ಇಲ್ಲವಾದರೆ ನಮ್ಮ ಹೋರಾಟದ ಮೂಲಕ ನಮ್ಮ ಭೂಮಿ ನಾವು ಪಡೆಯುತ್ತೇವೆ. ಸರ್ಕಾರ ಪತನದ ಹಾದಿ ಹಿಡಿಯಲಿದೆ ಎಂಬ ಎಚ್ಚರಿಕೆ ನೀಡಿದ್ರು. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು ತೀವ್ರ ನೀರಿಗೆ ಸಮಸ್ಯೆ ಎದುರಿಸುತ್ತಿದ್ದು, ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಯೋಜನೆಯ ತ್ಯಾಜ್ಯ ನೀರು 3 ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ತುಂಬಬೇಕು. 3 ಹಂತದ ಪರಿಷ್ಕರಣೆ ಆಗಲೇಬೇಕು. ತ್ಯಾಜ್ಯ ನೀರು ಶುದ್ಧೀಕರಿಸದೆ ಹಾಗೆ ಬಿಡುವುದು ಸರಿಯಲ್ಲ. ಸರ್ಕಾರದಲ್ಲಿ ತಾಂತ್ರಿಕ ತಜ್ಞರು ಇಲ್ಲವೇ? ಅವರಿಂದ ಪರಿಶೀಲಿಸಿ ವರದಿ ಪಡೆಯಿರಿ. ರಾಸಾಯನಿಕ ಮಿಶ್ರಿತ ತ್ಯಾಜ್ಯ ನೀರು ಕೆರೆಗಳಿಗೆ ತುಂಬಿದರೆ ಅಪಾಯ. ಜಾನುವಾರುಗಳು, ಪಕ್ಷಿಗಳು ಸೇವಿಸಿದ್ರೆ ಅಪಾಯ. ಹಾಗಾಗಿ ಕಡ್ಡಾಯವಾಗಿ 3 ಹಂತದ ಶುದ್ಧೀಕರಣ ಆಗಲೇಬೇಕು ಎಂದು ಕೋಡಿಹಳ್ಳಿ ಚಂದ್ರಶೇಖರ್ ಒತ್ತಾಯಿಸಿದ್ರು. ಲ್ಯಾಂಡ್ ಆಡಿಟ್ ರಿಪೋರ್ಟ್ ಕೊಡ್ತೀರಾ 2.5 ಲಕ್ಷ ಎಕರೆಗೆ? ಇಲ್ಲ, ನಿಮ್ಮ ಹತ್ರ ಇಲ್ಲ. ಯಾಕೆಂದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 75 ಭಾಗ ಕೈಗಾರಿಕಾ ಉದ್ದೇಶಕ್ಕೆ ಬಳಕೆ ಆಗಿಲ್ಲ. ಇದು ರಿಯಲ್ ಎಸ್ಟೇಟಿಗೆ ಬಳಕೆ ಆಗಿದೆ. ಕೈಗಾರಿಕೆ ಬೇಕು, ನಾವು ಅದನ್ನು ವಿರೋಧ ಮಾಡ್ತಾ ಇಲ್ಲ. ಕೈಗಾರಿಕೆಗೆ ಯಾವ ಕೈಗಾರಿಕೆಗೆ ಎಷ್ಟು ಭೂಮಿ ಬೇಕು? ಇಲ್ಲಿ ಯಾವುದೋ ಒಂದು ಸಣ್ಣ ಕೈಗಾರಿಕೆ ಮಾಡೋದಕ್ಕೆ 10 ಎಕರೆ ಯಾಕೆ? ಅರ್ಧ ಎಕರೆಲಾಗೋ ಕೈಗಾರಿಕೆಗೆ 10 ಎಕರೆ ಕೊಡ್ತೀರಿ. ಯಾವುದೋ ಒಂದು ಕಾರ್ಯಕ್ರಮ ಕೆಳಗಡೆ ಒಂದು ದೊಡ್ಡ ಪ್ರಚಾರ ಮಾಡಿ 500 ಎಕರೆ ಕೊಡ್ತೀರಿ. ಇದೆಲ್ಲ ಯಾಕೆ? ಇದಕ್ಕೆ ಮೊಟಕು ಮಾಡಬೇಕು. ಲ್ಯಾಂಡ್ ಆಡಿಟ್ ಆಗಬೇಕು, ಪೂರ್ಣ ತನಿಖೆ ಆಗಬೇಕು. ಆಮೇಲೆ ನಾವು ತೀರ್ಮಾನ ಮಾಡೋಣ, ಭೂಮಿಯನ್ನು ವರ್ಗೀಕರಣ ಮಾಡೋಣ. CND ಲ್ಯಾಂಡ್ ಎಲ್ಲಿದೆ ಅಂತ ಹೇಳಿ ರಾಜ್ಯದಲ್ಲಿ ಗುರುತು ಮಾಡೋಣ. CNDಯನ್ನೇ ಕೈಗಾರಿಕೆಗೆ ಬಳಕೆ ಮಾಡಬೇಕು. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ, ವ್ಯವಸಾಯ ಯೋಗ್ಯ ಭೂಮಿ ಬಿಡಿ ಎಂದು ರೈತರು ಮನವಿ ಮಾಡುತ್ತಿದ್ದಾರೆ. ಇದನ್ನ ಅರ್ಥ ಮಾಡಿಕೊಳ್ಳದ ಸರ್ಕಾರ ಭೂಸ್ವಾಧೀನಕ್ಕೆ ಹೊರಟಿರುವುದು ವಿಪರ್ಯಾಸ. ಈ ಭೂಸ್ವಾಧೀನ ಎಂಬುದು ಹೀಗೆ ಮುಂದುವರಿದರೆ ಮುಂದಿನ ಪೀಳಿಗೆಗೆ ಊಟ ಸಿಗಲ್ಲ. ಫಲವತ್ತಾದ ಭೂಮಿಯನ್ನ ಯಾವುದೇ ಕಾರಣಕ್ಕೂ ನೀಡಲು ಸಾಧ್ಯವಿಲ್ಲ. ಹಾಗಾಗಿ ಸರ್ಕಾರ ರೈತಪರ ನಿಲುವು ತಾಳಬೇಕು ಎಂದು ಆಗ್ರಹಿಸಿದ್ರು.
ಇವತ್ತು ಏನು ಜಮೀನನ್ನು ತೊಗೊಳಕ್ಕೆ ಹೊರಟಿದ್ದಾರೆ, ನಾವು ಯಾವತ್ತೂ ರೈತರು ಕೊಡಲ್ಲ ಅಂತ ಹೇಳಲ್ಲ. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ರೈತರು ವ್ಯವಸಾಯಕ್ಕೆ ಯೋಗ್ಯ ಆಗಿರ್ತಕ್ಕಂಥ ಭೂಮಿನ ನಮಗೆ ಬಿಡಿ, ನಾವು ನಿಮಗೆ ಬೆಳೆದು ಊಟ ಕೊಡ್ತೀವಿ. ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಜಮೀನು ನೀವು ತೊಗೊಂಡು ಕೈಗಾರಿಕೆ ಮಾಡಿ ಅಲ್ಲಿರ್ತಕ್ಕಂಥ ಯುವಕರಿಗೆಲ್ಲ ಕೆಲಸ ಕೊಡಿ ಅಂತ ಹೇಳಿ ರೈತರು ಅವ್ರ ಭಾಷೆಯಲ್ಲೂ ಹೇಳ್ತಾ ಇದ್ದಾರೆ, ಅವರು ನಮ್ಮ ರಾಜಕಾರಣಿ ಭಾಷೆ ಹೇಳ್ತಾರೆ, ಆಫೀಸರ್ ಭಾಷೆಯಲ್ಲೂ ಹೇಳ್ತಾ ಇದ್ದಾರೆ. ಅರ್ಥ ಆಗದಿರ ಅವರು ಇವತ್ತು ಈ ಒಂದು ದಿಟ್ಟತನದಲ್ಲಿ ಅವರು ಹೊಂದಿರ್ತಕ್ಕಂಥ ಏನು ಹೊರಟಿದ್ದಾರೆ, ರೈತರ ಹತ್ರ ಕಿತ್ಕೋಬೇಕಂತ ಹೊರಟಿದ್ದಾರೆ. ನಾಳೆ ಬೆಳಿಗ್ಗೆ ನೀವು ಊಟ ಸಿಗಲ್ಲ. ಅದು ಆ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲ ಒಂದು ಪಕ್ಷಾತೀತವಾಗಿ ಇವತ್ತು ರೈತರ ಪರ ನಿಂತಿದ್ದೀವಿ. ಈ ಥರ ಫಲವತ್ತಾದ ಭೂಮಿಯನ್ನು ಒಂದು ಅಕ್ವಿಜೇಷನ್ ಮಾಡೋದು ಬಿಡಬೇಕು ಅಂತೇಳಿ ಒತ್ತಾಯ ಇದೆ. ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿಂದ ಸುಮಾರು ಒಂದು 40-50 ಟ್ರ್ಯಾಕ್ಟರ್ಗಳಿಂದ ರೈತರು ಊರೂರಿಂದ ಬಂದಿದ್ದಾರೆ. ಟ್ರ್ಯಾಕ್ಟರ್ ತುಂಬ ಮಹಿಳೆಯರು ಮತ್ತು ಮಕ್ಕಳು, ಬಂದಿರತಕ್ಕಂಥ ಯುವಕರು, ಬಂದಿರತಕ್ಕಂಥ ವ್ಯವಸಾಯ ಮಾಡಿರ್ತಕ್ಕಂಥ ಎಲ್ಲ ಫ್ಯಾಮಿಲಿ ಬಂದು ಇವತ್ತು ನಮ್ಮ DC ಆಫೀಸ್ ಹತ್ರ ಬಂದು ದಾರಿಯಲ್ಲಿ ಕೂರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಎಲ್ಲ ದಾರಿಯಲ್ಲಿ ಕೂತಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ. ನಾಳೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಅವ್ರು ಬಿಡ್ತೀವಿ ಅನ್ನೋವರೆಗೂ ಇಲ್ಲದೆ ಎದ್ದೇಳ ಅಂತ ಕೂತಿದ್ದಾರೆ. ಅವ್ರು ಬಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ನಮ್ಮ BJP ನಮ್ಮ ಒಂದು ಜಿಲ್ಲೆಯ ವತಿಯಿಂದ ಕೂಡ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.